ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ಮತ್ತು RR ಎಲಿಮಿನೇಟರ್ ಮ್ಯಾಚ್ ಬಗ್ಗೆ ನಮ್ಮ RCB ಹುಡುಗ ವಿಲ್ ಜಾಕ್ಸ್ ಅವರು ಮಾತಾಡಿದ್ದಾರೆ ಅಂತ ಹೇಳಬೇಕು. ಏನಂತ ಮಾತಾಡಿದರೆ ವಿಲ್ ಜಾಕ್ಸ್ ಅವರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಬರ್ತೀನಿ. ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, RCB ತಂಡ ತುಂಬಾ ಬಲಿಷ್ಠವಾಗಿ ಬರ್ತಾ ಇದೆ ಅಂತ ಹೇಳಬೇಕು. ಈಗ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಚೆನ್ನಾಗಿ ಆಡಲಿ RCB ತಂಡ, ಆದರೆ ಕಮ್ ಬ್ಯಾಕ್ ಮಾಡ್ಕೊಂಡು ಈಗ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಾಯಿತು ಅಂತ ಹೇಳಬೇಕು. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಾಳೆ ಆಡುತ್ತೆ ಅಂತ ಹೇಳಬೇಕು. ಎಲಿಮಿನೇಟರ್ ಪಂದ್ಯವನ್ನು RCB ತಂಡ ಗೆದ್ದು ಸೇಡನ್ನ ತಿರ್ಸ್ಕೋಬೇಕು ಅಂತ ಹೇಳ್ತೀನಿ. ಯಾಕಂದರೆ ಹೋದ ವರ್ಷ ಅಂದರೆ 2022 ನಾವು ಸೆಮಿಫೈನಲಲ್ಲಿ ಅವರ ವಿರುದ್ಧ ಸೋತಿದ್ದು ಅಂತ ಹೇಳಬೇಕು, ಇನಾಮನಾಗಿ ಸೋತಿದ್ದು ಅಂತ ಹೇಳಬೇಕು. ಈಗ ಆ ಸೇಡನ್ನ ತೀರಿಸ್ಕೋಬೇಕು ಅಂತೇಳಿ ನಮ್ಮ ತಂಡ ತುಂಬಾ ಬಲಿಷ್ಠವಾಗಿ ಎಷ್ಟು ಫಾರ್ಮಲ್ಲಿ ಕಂಡುಬಂದಿದೆ ನಮ್ಮ ತಂಡ RCB ತಂಡ, ಅಷ್ಟೇ ಕಳಪೆ ಫಾರ್ಮಲ್ಲಿ ಕಂಡುಬಂದಿದೆ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳಬೇಕು. ಅವರು ಕಳೆದ 5 ಮ್ಯಾಚಲ್ಲಿ ಒಂದು ಪಂದ್ಯನೂ ಕೂಡ ಗೆದ್ದಿಲ್ಲ. RCB ತಂಡ ಕಳೆದ 6 ಪಂದ್ಯದಲ್ಲಿ ಒಂದು ಪಂದ್ಯನೂ ಸೋತಿಲ್ಲ ಅಂತ ಹೇಳಬೇಕು. ಅದೇ ಫಾರ್ಮ್ ಕಂಟಿನ್ಯೂ ಮಾಡ್ಕೊಳ್ಳಿ, ಇನ್ನು 3 ಪಂದ್ಯ ಗೆದ್ದುಬಿಡಿ RCB ತಂಡ ಕಪ್ ನಮ್ಮದೇ ಅಂತ ಹೇಳ್ತೀನಿ. ಗುರು, ನೀವೇಂದ್ರ ಕಮೆಂಟ್ ಮಾಡಿ. ವಿಲ್ ಜಾಕ್ಸ್ ಅವರು ಏನಂತ ಮಾತಾಡ್ರಪ್ಪ ಅಂತಾರೆ, ನಾನು RCB ತಂಡಕ್ಕೆ ಈ ವರ್ಷ ಮೊದಲ ಆಡಿದ್ರು ಕೂಡ RCB ಅಭಿಮಾನಿಗಳು ನಾನು ಸುಮಾರು ವರ್ಷದಿಂದ RCB ತಂಡಕ್ಕೆ ಆಡ್ತಾ ಇದ್ದೀನಿ ಅನ್ನಂಗೆ ಆ ರೀತಿ ಸಪೋರ್ಟ್ ಮಾಡ್ತಾರೆ ನನಗೆ ಅಂತ ಹೇಳಬೇಕು. ಆಡ್ದಾಗೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಮತ್ತು ಆಡ್ದಾಗೂ ಸುಮಾರು ಎಂಕರೇಜ್ ಮಾಡ್ತಾರೆ RCB ಫ್ಯಾನ್ಸ್ಗಳು, ತುಂಬಾ ಒಳ್ಳೆ ಫ್ಯಾನ್ಸ್ಗಳು ಅಂತ ಹೇಳಬೇಕು. ಈಗ RCB ತಂಡ ತುಂಬಾ ಬಲಿಷ್ಠ ಆಗಿದೆ. RR ಎಲಿಮಿನೇಟರ್ ಪಂದ್ಯದಲ್ಲಿ ನಮ್ಮ RCB ತಂಡ ಗೆಲ್ಲಲೇಬೇಕು. ತುಂಬಾ ಬಲಿಷ್ಠ ಆಗಿ ಕಂಡುಬಂದಿದೆ ನಮ್ಮ RCB ತಂಡ. ಎಲ್ಲ ಆಟಗಾರರು ಕೂಡ ಒಳ್ಳೆ ಫಾರ್ಮ್ ಇದ್ದಾರೆ. RCB ತಂಡ ಗೆದ್ದೇ ಗೆಲ್ತು. ನಾನು ಕೂಡ ಮ್ಯಾಚ್ ನೋಡ್ತೀನಿ ಖಂಡಿತವಾಗ್ಲೂ. ನಾನು ಕೂಡ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಈಗ ಫೀಲ್ ಆಗ್ತೀನಿ ಅಂತ ಹೇಳಬೇಕು. ಯಾಕಂದರೆ ಲಾಸ್ಟ್ ಮ್ಯಾಚ್ CSK ವಿರುದ್ಧ ಗೆದ್ದ ನಂತರ RCB ತಂಡ ಯಾವ ರೀತಿ ಸಪೋರ್ಟ್ ಮಾಡ್ತಿರೋ RCB ಫ್ಯಾನ್ಸ್ಗಳು ನನಗೆ ತುಂಬಾ ಬೇಜಾರಾಯಿತು ಅಂತ ಹೇಳಬೇಕು. ನಾನು ಕೂಡ ಇರಬೇಕಿತ್ತು ಅನಿಸುತ್ತೆ, ಆದರೂ ಪರವಾಗಿ ನಾನು RCB ತಂಡಕ್ಕೆ ಸಪೋರ್ಟ್ ಮಾಡ್ತೀನಿ. RCB ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದೇ ಗೆಲ್ಲುತ್ತೆ ಅಂತ ವಿಲ್ ಜಾಕ್ಸ್ ಅವರು ಹೇಳಿದ್ರು ಅಂತ ಹೇಳ್ತೀನಿ. ಗುರು, RCB ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆಲ್ಲುತ್ತಾ ಎಲಿಮಿನೇಟರ್ ಗೆಲ್ತು ಅಂದರೆ ಸೆಮಿ ಗೆಲ್ತು ಅಂತಾರೆ ಗುರು. ಫೈನಲ್ ಈ ಸಲ ಕಪ್ ನಮ್ಮದೇ ಗುರು. ಏನಂತಾರೆ ಗುರು, RCB ತಂಡ ಈ ವರ್ಷ ಯಾರು ಕೂಡ ಹೂವೇನು ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು. ಎಲಿಮಿನೇಟರ್ಗೆ ಎಲ್ಲ ಕ್ವಾಲಿಫೈ ಆಗ್ತಾರೆ ಅಂತ ಅನ್ಕೊಂಡಿಲ್ಲ, ಅದನ್ನ ಆಗದೋಗಿದ್ದನ್ನ ಆಕ್ಸಿಜನ್ ಮೇಲೆ ಕಪ್ ಹೊಡಿತನಲ್ಲೂ ಕೂಡ ಯಾರು ಅನ್ಕೊಂಡಿಲ್ಲ, ಅದನ್ನು ಕೂಡ ಮಾಡಿ ತೋರಿಸ್ಲಿ ಅಂತ ಬಯಸೋಣ ಗುರು. ನೀವೇಂದ್ರ ಕಮೆಂಟ್ ಮಾಡಿ ಗುರು. ಎಷ್ಟು ಜನ ಗುರು RCB ವಿರುದ್ಧ ಇದ್ದಿದ್ದು ಈ ವರ್ಷ, ಏನು ಕಳಪೆ ಟೀಮ್ ಗುರು, ನಾವು ಕೂಡ ಇದ್ದೋ ಅಂತ ಹೇಳ್ಬೇಕು. ಈಗ RCB ಪರವಾಗಿ ಇದ್ದೀವಿ ಅಂತಾರೆ. ಯಾವ ರೀತಿ RCB ತಂಡ ತಿರುಗೇಟು ಕೊಟ್ಟಿದೆ ನಮಗೆಲ್ಲ ಅಂತ ಅಲ್ಲೇ ನೋಡ್ಕೊಳ್ಳಿ ಗುರು. ಏನಂದ್ರೆ ಕಮೆಂಟ್ ಮಾಡಿ ಗುರು. ಸಿಗೋ ಎಷ್ಟು ಬಾಯ್ ಬಂದು ನಮಸ್ಕಾರ. ಜೈ RCB.